ಚೆನ್ನಭೈರಾದೇವಿ ಆಡಳಿತದಲ್ಲಿ ಇಲ್ಲಿ ಗೋವಾದಿಂದ ಅವರು ಕೆಲವರಿಗೆ ಆಶ್ರಯ ಸ್ಥಾನವನ್ನು ಕೆಲವರಿಗೆ ಕೊಟ್ಟ ನಂತರ ಆ ಒಂದು ಟೈಮಲ್ಲಿ ಏನು ಮಾಡಿದರು ಅಂತ ಕೇಳಿದ್ರೆ ವ್ಯಾಪಾರಸ್ಥಕ್ಕೆ ಒಂದು ಧ್ಯಾನ ಸ್ಥಳವನ್ನು ಕೊಡಬೇಕಾಯ್ತು. ಇಲ್ಲಿ ವ್ಯಾಪಾರಸ್ಥರು ಯಾವ ರೀತಿ ಮಾಡಬೇಕು ಸ್ಥಳವನ್ನು ಅವಕಾಶ ಕೊಡಬೇಕು. ಈ ಜೈನ ಬಾಂಧವರಿಗೆ ಕೆಲವರಿಗೆ ಈಗ ದಂಡ ನಾಯಕರು ಅವರಿಗೆ ನಾಯಕರು ಅಂತೇಳಿ ಇರುವಂಥದ್ದು ದಂಡ ನಾಯಕರು ಬಂದರು. ಕೊಂಕಣೇಶ್ ಕೆಲವೊಂದು ಸಮಾಜದವರು ಬಂದಿದ್ದಾರಲ್ಲ ಅವರಿಗೆ ಇಲ್ಲಿ ಅವರು ಬಂದು ಉಳಿದಿದ್ದಾರೆ, ಪ್ರಭುವರು ಇದ್ದಾರೆ, ಕಡೆಗೆ ನಾಯಕ್ ಅಂತೇಳಿ ಇಲ್ಲೂ ಇದ್ದಾರೆ. ಅವರಿಗೆಲ್ಲ ಕೆಲವೊಂದು ಅವರು ಸಮಾಜ ಮಾಡಿ ಒಂದೊಂದು ಊರೆಲ್ಲ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ವ್ಯಾಪಾರಸ್ಥರಿಗೋಸ್ಕರ ಇಲ್ಲಿ ಕುಚಿ ಅಕ್ಕಿ ಅಂದರೆ ಅಕ್ಕಿಯನ್ನು ಬೇಯಿಸ್ತಾರಲ್ಲ ಅದನ್ನು ರುಚಿಯನ್ನು ಪೋರ್ಚುಗೀಸರಿಗೆ ಅದನ್ನು ರುಚಿಯನ್ನು ಇದು ಮಾಡಿಸ್ಲಿಕ್ಕೆ ಇಲ್ಲಿ ಅಕ್ಕಿಯನ್ನು ಉಪಯೋಗಿಸ್ತಿದ್ವಿ. ಕಾಳುಮೆಣಸು ಮತ್ತು ಇತರೆ ಸಾಮಾನ್ಯವಾಗಿ ಗೇರು ಬೀಜ ಇಂಥದ್ದನ್ನು ಕಳಿಸುವಂಥದ್ದನ್ನು ಆ ಕಾಲದಲ್ಲಿ ರೆಡಿ ಮಾಡಿದ್ದಾರೆ. ಇಷ್ಟು ವಿಷಯ ತಿಳಿದು ಗೊತ್ತಿದೆ. ಆ ಕೋಟೆಯಿಂದ ಆ ಕಡೆಗೆ ಅಲ್ಲಿ ಮುಸ್ಲಿಂ ಗೋರಿಗಳಿದ್ದಾವೆ ಕೆಳಗಡೆ ಆ ಯುದ್ಧದಲ್ಲಿ ಸತ್ತವರನ್ನಲ್ಲೇ ಮಣ್ಣು ಮಾಡಿದ್ದಾರೆ ಅಂತ ಕೇಳಿದ್ರು. ಗೋರಿ ಒಂದೇ ಇದೆ ಅಷ್ಟೇ. ಗೋರಿ ಹೊಂಡ ಅಂತ ಹೇಳಕ್ಕೆ ಹೆಸರು ಇದೆ. ಗೋರಿ ಹೊಂಡ ಅಂದರೆ ಯಾರು ತೀರು ಹೋಗಿದ್ದಾರಲ್ಲ ಅವರಿಗೆ ಹುಗ್ಗಿಲಿಕ್ಕೆ ಅಲ್ಲಿ ಹಾಕ್ತಿದ್ದಾರೆ. ಅದು ಇನ್ನೊಂದೇನೋ ಪಕ್ಕದಲ್ಲಿ ಗುಹೆ ಅದೇನು ಅದು ಅವರಂತ ಹಿಂದೆ ಅಘನಾಶಿನಿ ನದಿ, ಅದು ಅಘನಾಶಿನಿ ನದಿ ಇದ್ದಾಗ ಅಗಸ್ತ್ಯ ಋಷಿ ತಪಸ್ಸು ಮಾಡಿದಂಥ ಸ್ಥಳ ಅಂತ. ಇಲ್ಲಿಂದ ಮಿರ್ಜಾನ್ ಕೋಟೆ ಇದೆಯಲ್ಲ, ಮಿರ್ಜಾನ್ ಕೋಟೆ ಇಲ್ಲಿಗೆ ಲಿಂಕ್ ಇದೆ. ಈಗ ಬಾಗಿಲು ಅಂತ ಹೇಳಿ ಒಂದು ಉಂಟು, ಅದು ಯಾರು ನೋಡಿಲ್ಲ, ಉಂಟು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ಅಲ್ಲೆಲ್ಲ ಈಗ ಕ್ಲೋಸ್ ಮಾಡಿದ್ರಲ್ಲ ಅವ್ರದ್ದೆಲ್ಲ ಕೆಲವೊಂದು ಬಾಗಿಲುಗಳು ಉಂಟಲ್ಲ, ಅದ್ಯಾವುದೋ ಒಂದು ಬಾಗಿಲಿಂದ ಇಲ್ಲಿ ಬರ್ಲಿಕ್ಕೆ ಪ್ಲೇಸ್ ಉಂಟು ಅಂತ ಹೇಳ್ತಾರೆ. ಒಂದು ಕುಮಟ ಬಸ್ತಿ ಇದೆಯಲ್ಲ, ಬಸ್ತಿಯಲ್ಲಿ ಕೆಲವು ಮರಾಠಿ ಅಕ್ಷರದ ಕೆಲವೊಂದು ಗ್ರಂಥಗಳು ಇದೆ. ಜಿನ್ನತಿಗೌಡರ ಮನೆಗೆ ಹೋಗಿಲ್ಲ? ಮಂಕಿ ಚಂದ್ರಗೌಡರು ಸಿಗತ್ತೆ. ಅವ್ರು ತುಂಬಾ ಹಳೆ, ಅವ್ರದ್ದು ದೊಡ್ಡ ಮನೆ ಇರ್ತಾರೆ. ಅವರಿಗೆ ಬಹಳ ಅನ್ಯೋನ್ಯವಾದಂತ ಅದರಲ್ಲಿ ಅಕ್ಕಿಗೆಲ್ಲ ಕಪ್ಪಕ್ಕಿಗಳು ಈಗಲೂ ಅಲ್ಲಿ ಮಣ್ಣಡಿಯಲ್ಲಿ ಹೇಳಿದ್ರು ನಾವು ಕರ್ಕೊಂಡು ಹೋದವ್ರಲ್ಲಿ ಅಕ್ಕಿ ಸಿಗ್ತದೆ ಅಂತ. ಹೌದು ಹೌದು, ಅದೇ ಬ್ರಿಟಿಷರು ಬೆಂಕಿ ಹಚ್ಚಿದ್ದು ಲಾಸ್ಟ್ ಟೈಮ್. ಅದೇ ಕುದುರೆ ಕಟ್ಟು ಕಂಬ, ಅದು ಕಲ್ಲಿನ ಮರಗಿಯ ನೀರು. ಈಗ ಇಲ್ಲಿಂದ ಕುಚಿ ಅಕ್ಕಿ ಚೆನ್ನಭೈರಾದೇವಿ ಕುಚಿ ಅಕ್ಕಿ ಸ್ಟಾಕ್ ಇಡ್ತಿದ್ರು. ಅವರನ್ನ ಮಾರಾಟಕ್ಕೆ ಸಮುದ್ರ ಸೈಡ್ ಅಲ್ಲ, ಅಲ್ಲಿ ವ್ಯಾಪಾರಕ್ಕೆ ಇಲ್ಲಿಂದ ಅಕ್ಕಿ ಸ್ಟಾಕ್ ಮಾಡಿ ತಗೊಂಡು ಹೋಗ್ತಿದ್ರು. ಇಷ್ಟು ವಿಷಯ ಗೊತ್ತಿದೆ. ಕುಚಿ ಅಕ್ಕಿಯನ್ನ ಕಲಿಸಿದ್ದೇ ಇಲ್ಲಿ ಈ ಇದರಿಂದ ಅಂತ.
ಕಾಗಲ್ ಮತ್ತು ಇದು. ಅದರಿಂದ ಈ ಕಾಳುಮೆಣಸಿನ ವ್ಯಾಪಾರ, ಅಡಿಕೆ ವ್ಯಾಪಾರ ಬಹಳ ಇತ್ತು. ಅದ್ರ ಜೊತೆಗೆ ಕಾಳುಮೆಣಸು ಜೊತೆಗೆ ಈ ಅಡವಿಯಲ್ಲಿ ಸಿಗುವಂತದ್ದು ರಾಮಪತ್ರಿ, ಜಾಯಿಕಾಯಿ ಅದನ್ನೆಲ್ಲ ಬಹಳ ಮಾಡ್ತಿದ್ರು. ಅದು ಧರ್ಮಸ್ಥಳ ಸಮಾನ ಅಂತಾರೆ. ಅವರು ಅಲ್ಲಿಂದ ವ್ಯಾಪಾರಕ್ಕೆ ಇಲ್ಲಿ ಬರ್ತಿದ್ರು, ಅಡಿಕೆ ಅದೆಲ್ಲವ ಇಲ್ಲಿ ಬಂದು ಇಲ್ಲಿದ್ದವ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಎಲ್ಲಿಗೆ ಗುಜರಾತ್ ಬಂದ್ರೆ ಅಲ್ಲಿ ಅವರು ಹಡಗಲ್ಲಿ ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಹೋಗಿ ಇಲ್ಲಿಯ ವೋಟಿಂಗ್ ಲಿಸ್ಟ್ ಎಲ್ಲ ಹೆಸರು ಮಾಡಿ ಇಲ್ಲಿ ಜಾಗ ಕಟ್ಟಿ ಮನೆ ಕಟ್ಕೊಂಡು ಇದ್ದಾರೆ. ಅಲ್ಲಿ ಕುಚಿ ಅಕ್ಕಿ ಬೆಳೀತಿದ್ರು. ಅಂದ್ರೆ ಉಪ್ಪು ನೀರು ಗಜನಿಯಲ್ಲಿ ಅಷ್ಟು ರುಚಿ, ಅದನ್ನ ಪೋರ್ಚುಗೀಸಿಯವರು ಬಹಳ ಅದನ್ನ ರುಚಿ ನೋಡಿ ಟೇಸ್ಟ್ ಪಟ್ಟಿದ್ರು. ಪೋರ್ಚುಗೀಸ್ ಅವಾಗ ರಾಣಿ ಭೈರವ ದೇವಿ ಅದನ್ನ ನಮ್ಮ ಸ್ಟಾಕ್ ಇಡ್ತಿದ್ರು ಕೋಟೆಯಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲ ಪೂರ್ತಿ ಗಜನಿ ಪ್ರದೇಶದಲ್ಲಿ ಉಪ್ಪು ನೀರು ಒಳಗೆ ಹೋಗ್ತಿತ್ತು. ಅದು ಸೀನಿರಲ್ಲ, ಅದು ಖಾಲಿ ಆ ಟೈಮಲ್ಲಿ ಮಾತ್ರ ಅದು ಬೆಳಿಲಿಕ್ಕೆ ಆಗ್ತದೆ, ಮತ್ತೆ ಎಲ್ಲೂ ಬೆಳಿಲಿಕ್ಕೆ ಆಗುದಿಲ್ಲ. ಅದರ ಭತ್ತ ರೊಟ್ಟಿಗೆ ಮತ್ತೆ ಇದಕ್ಕೆ ಬಹಳ ರುಚಿ, ಟೇಸ್ಟ್ ಜಾಸ್ತಿ. ಅವಾಗ ಅವರು ಅದನ್ನು ರುಚಿಗೆ ಬಹಳ ಇಷ್ಟಪಟ್ಟಿದ್ರು. ಮತ್ತು ವಾಣಿಜ್ಯ ಬೆಳೆ ಇದು ಕಾಳುಮೆಣಸು. ಅದಕ್ಕೆ ಕಗ್ಗನ ಭತ್ತ ಅಂತಿದ್ರು. ಇಡೀ ನಮ್ಮ ಇಂಡಿಯಾದಲ್ಲೇ ಅತಿ ಪುರಾತನವಾದದ್ದು. ಮತ್ತು ಅದಕ್ಕೆ ಏನಂತಾರೆ ಕಗ್ಗನ ಭತ್ತ ಅಂತಲ್ಲ, ಉಪ್ಪು ನೀರಿನಲ್ಲಿ ಬೆಳೆಯುವಂಥ ಭತ್ತದ ತಳಿ ಒಳಗೆ ಅದು ಒಂದೇ ಇಡುವುದು. ಇಡೀ ನಮ್ಮ ಇಂಡಿಯಾದಲ್ಲೇ ಎಲ್ಲೂ ಬೆಳೀತಲ್ಲ. ಅದ್ರ ಬಗ್ಗೆ ಸಂಶೋಧನೆ ಎಲ್ಲ ಮಾಡಿ ಅದನ್ನು ಆ ತಳಿಯನ್ನು ಹಾಗೆ ಸಂರಕ್ಷಣೆ ಮಾಡಬೇಕು ಅಂತ ಕಾಗಲಲ್ಲಿ ಕೆಲವು ನಮ್ಮ ಜನ ಅಂದರೆ ಅಲ್ಲಿ ಪಬ್ಲಿಕ್ಕು ಅದರ ಸೇವೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಅದ್ರ ಅಲ್ಲ, ಎಲ್ಲದೂ ಅಲ್ಲ, ಸಮುದ್ರದ ಹಿನ್ನೀರಿನ ಪ್ರದೇಶದಲ್ಲಿ ಪೂರ್ತಿ ಉಪ್ಪು ನೀರಿನ ಬೆಳೆ ಆಗ್ತದೆ. ಉಪ್ಪು ನೀರಲ್ಲಿ ಯಾವುದೇ ಬೆಳೆ ಬೆಳೆಯುವುದಿಲ್ಲ ಎಕ್ಸೆಪ್ಟ್ ಕಗ್ಗನ ಭತ್ತ ಒಂದು ಬಿಟ್ಟು. ಇಲ್ಲ ಕಾಂಡ್ಲ ಗಿಡ ಒಂದು ಬೆಳೆಯುತ್ತೆ. ಕಾಂಡ್ಲ ಗಿಡದಕ್ಕೆ ಯಾವುದೇ ಫಲ ಬರುವುದಿಲ್ಲ, ಅದು ಕಾಂಡ್ಲ ಗಿಡ. ಸಮುದ್ರ ಕೊರೆತ ಸಮುದ್ರ ಕೊರೆತ ಆಗಬಾರ್ದು ಹೋಗಿ ಕಾಂಡ್ಲ ಗಿಡ ಕಗ್ಗನ ಭತ್ತ ಬೆಳೆಯುವುದು ಮಾತ್ರ ಉಪ್ಪು ನೀರಲ್ಲಿ. ಅದ್ರ ಬೆಳೆದ ಮೇಲೆ ಆ ಭತ್ತವನ್ನ ಬೇಯಿಸಿ ಅಕ್ಕಿ ಮಾಡ್ತಿದ್ರು. ನಮ್ಮ ಈ ಕಡೆ ಕುಸಲಕ್ಕಿ ಅಂತೀವಿ. ಅದು ಅಷ್ಟು ಹೆಲ್ತಿಗೂ ಅಷ್ಟೇ ಚಲೋ ಅದು. ಮತ್ತೆ ಅದು ಬಹಳ ಜನ ಯೂಸ್ ಮಾಡ್ತಾರೆ. ಹಿಂದೆ ಅಂದ್ರೆ ಅದು ಕಗ್ಗನ ಭತ್ತ ಈಗಿರುವ ಜಾನಪದ ಹಾಡಿನೊಳಗೆ ಕಗ್ಗನ ಭತ್ತ ಬೆಳೆಯುವ ಈ ಹಾಡು ಹೇಳೇ ಒಂದು ಹಾಡು ಹೇಳ್ತಾರೆ. ಅಲ್ಲಿ ಜನಪದ ಅಲ್ಲಿ ಕಾಗಲ್ಲ, ಅದು ಕಗ್ಗನ ಭತ್ತ ಕಾಗಾಲು. ಅದು ಅವಿನಾಶಿ ನದಿ ಪಕ್ಕದಲ್ಲಿ ಇದೆ. ಈ ನಮ್ಮ ಕಿಮಾನಿ ಪಡುವಣಿ ಎಲ್ಲ ಬರ್ತದೆ. ಅಲ್ಲೂ ಅದನ್ನೇ ಎಲ್ಲ ಬಂತು. ಹೌದು. ಈವನ್ ಅದಕ್ಕೆ ಈ ಮಿರ್ಜಾನ್ ಕೋಟೆಯಿಂದ ನಮ್ಮ ಕಾಗಲ್ ಕೋಟೆಗೆ ಸಂಪರ್ಕ ಇತ್ತಂತೆ ಮೊದಲು. ಹೋಗಿದ್ದೆ ಮೇಲೆ ಕೋಟೆಗೆ, ಅಲ್ಲೇನೋ ಗುಹೆ ಇದೆ ಅಂದ್ರೆ ಅಲ್ಲಿಗೆ ಹೋಗ್ಲಿಲ್ಲ. ಅದೇ ಗುಹೆನ ಕನೆಕ್ಷನ್ ಗುಹೆ ಕನೆಕ್ಷನ್ ಅಂತಾರೆ. ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಿದ್ರಿಲ್ಲ. ನಮಗೂ ಅಂತೆ ಕಂತೆಗಳ ಮಾತು ಅದು. ಅಂದ್ರೆ ಇಲ್ಲಿ ಹೇಳಿದಂತೆ ಹಾಗೆ. ಅಕ್ಷರಗಳು ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಔಷಧಿಗಳು ಆಮೇಲೆ ನಾವು ಈ ವಿಡಿಯೋ ನೋಡ್ಕೊಂಡು ಸ್ವಲ್ಪ ಝೂಮ್ ಮಾಡಿ ನೋಡಬೇಕು ಅಷ್ಟೇ.
ಹಳಗನ್ನಡ